ಚಿತ್ರೀಕರಣ ಮಾಡ್ಬೋದು ಅಷ್ಟೇ ಹೊರತು. ಆದ್ರೆ ನಮಗೆ ಪ್ರೊಡಕ್ಷನ್ ಹೌಸ್, ಮೋಸ್ಟ್ ಆಫ್ ದ ಪ್ರೊಡಕ್ಷನ್ ಹೌಸ್ ಯಾವ ಫೆಸಿಲಿಟಿ ಕೊಡಲ್ಲ. ಕೇಳಿದ್ರೆ ಇದೇ ನಾವು ಕೊಡೋದು ಊಟ, ಬೇಕಾದ್ರೆ ನಿಮ್ಮ ಮನೆಯಿಂದ ತಗೊಂಡ್ ಬಂತೀನಿ ಅಂತಾರೆ. ಎಲ್ಲ ಮೋಸ್ಟ್ ಆಫ್ ದ ಆರ್ಟಿಸ್ಟ್ ನಾವು ವಾಟರ್ ಬಾಟ್ಲ್ ಇಂದ ನಾನು ದುಡ್ಡು ಕೊಡ್ತೀನಿ, ನೀರು ತಗೊಂಡೋಗ್ತೀನಿ. ಒಂದು ವಾಶ್ರೂಮ್ ಕರೆಕ್ಟಾಗಿ ಕೊಡಲ್ಲ ಗೊತ್ತಾ ನಮ್ಗೆ? ಒಂದು ವಾಶ್ರೂಮ್ ನಮ್ಗೆ ಕರೆಕ್ಟಾಗಿ ಕೊಡಲ್ಲ. ಇಲ್ಲ ನಮ್ಗೆ ಹೆಲ್ತ್ ಇಶ್ಯೂಸ್ ಆದ್ರೂ ಇಲ್ಲಿ ಬಂದು ನಾವು ಕೆಲಸ ಮಾಡ್ಕೊಡ್ಬೇಕು. ಒಂದು ವಾಶ್ರೂಮ್ ಕರೆಕ್ಟಾಗಿ ಕೊಡೋದಿಲ್ಲ. ಇಲ್ಲ ರೀಸೆಂಟ್ ಆಗಿ ಎಲ್ಲ ಆರ್ಟಿಸ್ಟು ವಾಶ್ರೂಮ್ ಇಲ್ದಿರಾ ಹೇಳ್ಬಾರ್ದು, ಬೈಲ್ ಕಡೆ ಹೋಗ್ಬಿಟ್ಟು ವಾಶ್ರೂಮ್ ಯೂಸ್ ಮಾಡ್ಕೊಂಡ್ ಬಂದಿರ್ತೀವಿ ಗೊತ್ತಾ? ಈ ತರ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ನಾವು ನಾವು ಎಕ್ಸ್ಪೋಸ್ ಮಾಡ್ಕೋದಲ್ಲ, ಯಾಕಂದ್ರೆ ನಾವು ಓಕೆ ಒಂದು ಸೊಸೈಟಿಲಿ ನಾವು ಒಂದು ಬರೆಯದೇ ಇದೆ ಅಂತ ಎಲ್ಲ ಸಹಿಸ್ಕೊಂಡು ಹೋಗ್ಬೇಕು. ಇರೋದು ಜಾಸ್ತಿ ಆಗಿದೆ. ಇವಾಗ ನಾನು ಬಂದು ಮಾತಾಡ್ತಾ ಇದ್ದೀನಿ, ಓಕೆ ನಮ್ಮ ಆರ್ಟಿಸ್ಟ್ಗಳು ಏನಕ್ಕೆ ಹೆಸರೇಟ್ ಮಾಡ್ತಾರೆ, ಒಂದು ದೇಶದಲ್ಲಿ ಇದೆ ಇದೆಲ್ಲ ಕಟ್ಟಡಗಳು ಬಿಟ್ಬಿಡೋಣ ಅಂತ ಎಲ್ಲರೂ ಬಿಟ್ಟು ಇವ್ರು ಹಿಂಗೆ ಆಗಿರೋದು. ನಾವು ಒಂದು ಊಟ ನೆಟ್ಟು ಕೊಡಲ್ಲ, ಏನು ಕೊಡಲ್ಲ. ನೀವು ಹೇಳ್ತೀರಾ ರೀಪ್ಲೇಸ್ ನೀವು ಬಿಟ್ಬಿಟ್ಟು ಹೋಗ್ತೀರಾ. ನಮಗೆ ಗೊತ್ತಾ ಆಕ್ಚುಲ್ ರೀಸನ್ ಏನಂತ ನಿಮ್ಗೆ ಗೊತ್ತಿದ್ಯಾ? ನಾವ್ ಎಷ್ಟು ಕಷ್ಟಪಡ್ತೀವಿ. ನಮ್ಗೆ ಇವಾಗ ಯಾರೋ ಒಬ್ರು ಪ್ರಾಜೆಕ್ಟ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ ಅಂದ್ರೆ ನಾವು ಏನಕ್ಕೆ ಬಿಟ್ಟು ಹೋಗ್ತೀವಿ? ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಬಿಟ್ಟು ಹೋಗೋದು. ದಯವಿಟ್ಟು ಕಮೆಂಟ್ ಹಾಕೋರು, ದಯವಿಟ್ಟು ನೋಡ್ಕೊಂಡು ಸಮಾಧಾನವಾಗಿ ಫಸ್ಟ್ ನಿನ್ನ ಜೊತೆ ನನ್ನ ಕತೆ ಸೆಟ್ಟಿಗೆ ಹೋಗಿದೆ. ಯಾಕಂದ್ರೆ ನೀನು ಎಲ್ಲೂ ಸಿಗಲ್ಲ, ತಲೆ ಮರೆಸ್ಕೊಂಡು ಓಡಾಡ್ತಾವನೇನೋ. ಅದಕ್ಕೆ ನಾವು ಸೆಟ್ಟಿಗೆ ಹೋಗ್ಬಿಟ್ಟು ಸೈಡಲ್ಲಿ ಟೇಬಲ್ ಹಾಕೊಂಡೇ ಕೇಳಿದ್ವಿ, ಸರ್ ನೀವು ಯಾವಾಗ ಪೇಮೆಂಟ್ ಕೊಡ್ತಾರೆ? ಸರ್ ಅಂತಾನೆ ಯೂಸ್ ಮಾಡಿದ್ದೀನಿ. ನಮ್ಮ ಹತ್ರ ಆಡಿಯೋ ರೆಕಾರ್ಡ್ಸು ನಾವು ಮಾತಾಡೋದು ಎಲ್ಲ ಇದೆ. ಸರ್ ಅಂತಾನೆ ಅಡ್ರೆಸ್ ಮಾಡೇ ಕೇಳಿರೋದು. ಇವಾಗ ನನ್ನ ಹತ್ರ ₹1 ಇಲ್ಲ, ನಾವು ಕೊಡ್ತೀವಿ. ಯಾರಿಗೂ ಮೋಸ ಮಾಡಲ್ಲ, ಕೊಡ್ತೀವಿ. ಯಾವಾಗ ಕೊಡ್ತೀವಿ ಗುರು? ವರ್ಷಕ್ಕೆ ಚೆಕ್ ಕೊಡ್ತೀಯಾ? ಇಲ್ಲ. ಚಾನಲ್ಗೆ ಒಂದು ಮೇಲ್ ಹಾಕ್ಯಾ? ಇಲ್ಲ. ಈ ಥರ ಎಲ್ಲ ಹೇಳಿದ್ಮೇಲೆ ನೀನು ಏನಪ್ಪ ನೀನು ಭಿಕ್ಷೆ ಆಗ್ತಾ ಇದ್ದ ಜೋರ್ ಮಾಡಿ ಕೇಳಿದ್ದಕ್ಕೆ ಏನು ರೌಡಿಸಮ್ ಮಾಡ್ತಾ ಇದ್ದೀರಾ? ನೀವು ನನಗೆ ಓದಿತೀರಾ? ನೀವು ನನಗೆ ಓದಿತೀರಾ ಅಂತಾರೆ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಯಾರಾದ್ರೂ ದುಡ್ಡು ಕೊಡ್ಬೇಕಾಗಿದ್ರೆ ನೀವು ಕೇಳಿ ಸಾಕಾದ್ಮೇಲೆ ಓದಿತೀರೋ ಏನ್ ಮಾಡ್ತೀರಾ ಹೇಳ್ತೀವಿ? ಏನ್ ಮಾಡ್ಬೇಕಿಂತವನ್ನ? ಈಗ ಪೊಲೀಸರು ಕಳ್ಳನ್ ಕರ್ಕೊಂಡ್ ಬರ್ತಾರೆ, ಅಪ್ಪ ಕಳ್ತನ ಮಾಡ್ಬೇಡ ಅಂತಾರೆ. ಅವ್ನ್ ಮತ್ತೆ ಕಳ್ತನ ಮಾಡ್ತಿದ್ರೆ ಬುಟ್ ಕಲ್ಲಲ್ಲೇ ಓದೋದು ಅಲ್ವಾ? ಹಂಗೆ ಅವ್ನು ಓದಿಲೇಬೇಕು. ಯಾಕೆ ಗೊತ್ತಾ? ನಾನು ಇವತ್ತು ಮಾತಾಡ್ತಾ ಇದ್ದೀನಿ, ಇವತ್ತು ನನಗೆ ದುಡ್ಡು ಬರುತ್ತೋ ಮುಂದಕ್ಕೆ ನನಗೆ ಗೊತ್ತಿಲ್ಲ. ಓಕೆ, ನಾನು ಲೀಗಲ್ ಆಗಿ ಹೋಗ್ತೀನಿ, ಕೇಸ್ ಹಾಕ್ತೀನಿ. ಐ ಡೋಂಟ್ ನೋ ವಾಟ್ ಇಸ್ ದ ಕಾನ್ಸಿಕ್ವೆನ್ಸಸ್. ಬಟ್ ಇಂಥ ಪ್ರೊಡ್ಯೂಸರ್ಗಳು ಎಕ್ಸ್ಪೋಸ್ ಆಗ್ಬೇಕು ಅಂತ ನಾನು ಬಂದಿರೋದು. ನಾನು ಎಲ್ಲ ಆರ್ಟಿಸ್ಟ್ ಪರವಾಗಿ ನಾನು ವಾಯ್ಸ್ ಆಗಿ ಮಾತಾಡ್ತಾ ಇದ್ದೀನಿ. ತುಂಬಾ ಜನ ಪ್ರೊಡ್ಯೂಸರ್ ಅಲ್ಲಿದ್ದಾರೆ ನೋಡಿ, ಯೂನಿಟ್ ಅವರೆಲ್ಲ ಯಾರಿಗೂ ಆಗಿಲ್ಲ ಪೇಮೆಂಟು. ಬನ್ನಿ ಮಾತಾಡಿ.